ಅದು ಇಲ್ಲಿ ನೋಡಿ. ಅಜಿತ, ಯಾಕೋ ಕಂದ, ಯಾಕೋ ನಿಮ್ ಕಣ್ ತುಂಬಿಕೊಂಡಿದೆ? ನಾನ್ ನಿಮ್ಮನ್ನ ಆರೋಪಿ ಅಂದೆ, ನೀವೇ ಶಾರದಕ್ಕನ ಮೇಲೆ ಅಟ್ಯಾಕ್ ಮಾಡ್ಸಿರೋದು ಅಂತ ಹೇಳ್ದ. ಮನೆಯವ್ರೆಲ್ರು ಮುಂದೆ ಮಾಡದೇ ಇರೋ ತಪ್ಪಿಗೆ ನೀವೇ ತಪ್ಪಿತಸ್ಥೆ ಅಂತ ಮಾತಾಡ್ದೆ. ಅಷ್ಟೆಲ್ಲ ಮಾಡಿದ್ಮೇಲೂ ಹೀಗ್ ನನ್ ಕಣ್ಣಲ್ಲಿ ಕಣ್ಣೀರಿದೆ ಅಂತ ಹೇಳಿ ನೀವಿಷ್ಟು ನೋವು ಅನ್ಭವಿಸ್ತಿದ್ರಲ್ಲ ಆತ. ನೀನು ಎತ್ತಿ ಆಡಿಸಿದ ಕೂಸು ಕಣ್ಣು. ನಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಆಗಿರ್ಬೋದು. ಕಂದ, ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ಮನ್ಸು ಹೇಗೋಗೋ ಆಗೋಗುತ್ತೆ ನನಗೆ. ಹಾಗೆ ನನ್ ತಾಯಿ ಕಣ್ಣಲ್ಲಿ ನೀರ್ ಬಂತು ಅಂತ ಹೇಳಿದ್ರೆ ನನ್ನ ಹೃದಯನು ನಿಂತೋಗ. ಆಗಾಗ ಪ್ಲೀಸ್ ಅತ್ತೆ, ನೀವ್ ಅಳ್ಬೇಡಿ. ಅತ್ತೆ, ನಿಮ್ಗೆ ನೆನ್ಪಿದ್ಯಾ, ಅಂಜು ಹೈಯರ್ ಸ್ಟಡೀಸ್ಗೆ ಫಾರಿನ್ ಹೋಗ್ಬೇಕು ಅಂದಾಗ ಒಂದೇ ಒಂದು ಕ್ಷಣನೂ ಯೋಚನೆ ಮಾಡದೆ ಹೋಗ್ಬಾ ಅಂತ ಕಳ್ಸ್ಕೊಟ್ರಿ. ನಚ್ಚಿ ಮೆಡಿಕಲ್ ಓದ್ಬೇಕು ಅಂದ್ಬಿಟ್ಟು ಫಾರಿನ್ ಹೋದಾಗ ಆಗ್ಲೂ ಅಷ್ಟೇ ನೀವ್ ಒಂದೇ ಒಂದ್ ಮಾತು ಆಡ್ದೆ ಖುಷಿಯಿಂದ ಕಳ್ಸ್ಕೊಟ್ರು. ಆದ್ರೆ ನಿಮ್ಗೆ ನೆನ್ಪಿದ್ಯಾ, ನಾನು ಆರ್ಮಿ ಜಾಯ್ನ್ ಆಗ್ಬೇಕು ಅಂತ ಎಕ್ಸಾಮ್ ಬರೆಯೋದಕ್ ಹೋಗ್ಬೇಕಾದ್ರೆ ಮನೆಯವ್ರೆಲ್ರು ನನಗೆ ಸಪೋರ್ಟ್ ಮಾಡಿ ನೀನ್ ಹೋಗು, ನೀನ್ ಅನ್ಕೊಂಡಿದ್ದ ಮಾಡು ಅಂತ ಹೇಳಿದ್ರು. ಆದ್ರೆ ಮನೆಯವ್ರೆಲ್ಲರೂ ವಿರುದ್ಧವಾಗಿ ನಿಂತ್ಕೊಂಡು ಅಜಿತ್ನ ನನ್ ಕಳಿಸ್ಕೊಡಲ್ಲ. ಅಜಿತ್ ಯಾವತ್ತೇ ಇದ್ರು ನನ್ ಕಣ್ ಮುಂದೆನೆ ಇರ್ಬೇಕು, ಅವ್ನ್ ನನ್ ಮಗನ್ ತರ, ಅವ್ನ ನನ್ನನ್ನು ಎಲ್ಲಿಗೂ ಕಳಿಸ್ಕೊಡಲ್ಲ ಅಂತ ಮನೆಯವ್ರ ವಿರುದ್ಧ ನಿಂತ್ಕೊಂಡ್ ಮಾತಾಡಿದ್ರು. ಅಮ್ಮಗೂ ನಿಮ್ಗೂ ಯಾವ್ದೇ ತರ ವ್ಯತ್ಯಾಸ ಇಲ್ಲೇ ಆತೆ ನನ್ನ ಜೀವನದಲ್ಲಿ. ಅವ್ರು ಎದೆ ಹಾಲು ಕುಡ್ದು ಬೆಳೆದಷ್ಟೇ ನಿಮ್ ಕೈ ತುತ್ತನ ತಿಂದು ಬೆಳೆದಿದ್ದೀನಿ. ಇವತ್ತೊಂದ್ ದಿನ ಈ ಜಾಗದಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೂಡ ಕಾರಣ ಆಗುತ್ತೆ. ಆದ್ರೆ ನನ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಪೊಲೀಸ್ ಆಫೀಸರ್ ಆದ್ಮೇಲೆ ನನ್ ಸುತ್ತಮುತ್ತ ಆಗಿರ್ಬೋದು, ನನ್ ಮನೆಯವ್ರಿಗಾಗಿರ್ಬೋದು, ಯಾರಿಗೂ ಅನ್ಯಾಯ ಆಗ್ಬಾರ್ದು, ಯಾರಿಗೂ ತೊಂದರೆ ಆಗ್ಬಾರ್ದು. ಇನ್ ಕೇಸ್ ತೊಂದರೆ ಆಗ್ತಿತ್ತು ಅಂದ್ರೆ ಅದನ್ನ ನಾನು ತಡೆದು ನಿಂತ್ಕೋಬೇಕು. ಅದೇ ನನ್ ಕರ್ತವ್ಯ ಅನ್ಕೊಂಡಿದ್ದೆ. ಕೆಲ್ಸ ಅಂತ ಬಂತು ಅಂತ ಹೇಳಿದ್ರೆ ನನ್ನೋರು ತನ್ನೋರು ಈ ಒಂದ್ ವ್ಯತ್ಯಾಸ ಗೊತ್ತಿಲ್ಲ ಅತ್ತೆ ನಂಗೆ. ತಪ್ಪು ಮಾಡಿರೋದು ನನ್ ತಾಯಿ ತಂದೆ ಆಗಿತ್ತು ಅಂತ ಹೇಳಿದ್ರು ನಾನು ಅವತ್ತಿಗೂ ಹೀಗೆ ರಿಯಾಕ್ಟ್ ಮಾಡ್ತೀನಿ. ನಿಮ್ ವಿಚಾರದಲ್ಲೂ ಹಾಗೆ ಆಗಿತ್ತು. ಅದು ಸಿದ್ಧಘಟ್ಟ ಪೊಲೀಸ್ ಆಫೀಸರ್ ಅಜಿತ್ ರಾಮ್ ನಾರಾಯಣ್ ಆಗಿ ನಿಮ್ ಹತ್ರ ಕ್ಷಮೆ ಕೇಳ್ದೇ ಇರ್ಬೋದು. ಆದ್ರೆ ನಿಮ್ಮ ಮಗನಾದಿ ನಾನು ನಿಮ್ಗೇನಾರ ನೋವು ಮಾಡಿತ್ತು ಅಂದ್ರೆ ನೀವು ನನಗೆ ಏನೇ ಶಿಕ್ಷೆ ಕೊಟ್ಟು ಆನಂದವಾಗಿ ಸ್ವೀಕರಿಸ್ತೀನಿ. ಏನ್ ಶಿಕ್ಷೆ ಕೊಟ್ರು ಸ್ವೀಕರಿಸ್ತೀಯ? ನಾನ್ ಸಿದ್ಧವಾಗಿದ್ದೀನಿ. ಅಜಿತ, ನಿನ್ ಕೈ ತುತ್ತಿದ್ದು ತುಂಬಾ ದಿನಗಳಾಗೋಯ್ತು ಕಣೋ. ಹಸಿವಾಗ್ತದೆ, ತಿನ್ನಿಸ್ತೀಯ? ಮತ್ತೆ ನಿನ್ನ ತಲೆ ಮೇಲೆ ಹೊತ್ಕೊಂಡ್ ತಿರ್ಗಿದ್ದು ನೀನ್ ನನ್ ಮಗಳನ್ನ ಮದ್ವೆ ಆಗ್ತೀಯ ಅಂತ ಯಾವಾಗ ಅದಕ್ ಕಲ್ ಹಾಕಿ ಈ ಟೀ ಅಂಗಡಿನ ಕರ್ಕೊಂಡ್ ಬಂದಿಯೋ ಅವತ್ತಿಂದಾನೇ ನೀನ್ ನನ್ ಶತ್ರು. ಟೈಮ್ ಬರ್ಲಿ ಕಣೋ, ಈ ದೇವ್ಯಾನಿ ಹೇಗೆ ನಿನ್ ಕೊತ್ತ ಹಿಸುಕ್ತಾಳೆ ಅಂತ ನಿನಗೆ ಗೊತ್ತಾಗ. ಸಾಹೇಬ್ರೆ, ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸಾಹೇಬ್ರೆ, ನಾನ್ ನಿಮ್ ಬಗ್ಗೆ ಏನೇನೋ ತಿಳ್ಕೊಂಡ್ಬಿಟ್ಟಿದೆ ಸಾಹೇಬ್ರೆ. ಅಂದ್ರೆ ನಿಮ್ಗೆ ಕಲ್ಲು ಹೃದಯ, ಯಾರನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾವ್ದಕ್ಕೂ ಸ್ಪಂದಿಸೋದಿಲ್ಲ, ಈ ರೀತಿ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀವೇನಂತ ನಂಗೆ ನಿಜಕ್ಕೂ ಅರ್ಥ ಆಗ್ತಿಲ್ಲ. ಅಲ್ಲ, ಶಾರದಮ್ಮನ್ನ ಕೊಲೆ ಪ್ರಯತ್ನ ಮಾಡಿದ್ದು ದೇವಿಯಾನಿ ಅಮ್ಮನೇ ಅಂತ ಆಲ್ಮೋಸ್ಟ್ ಅವ್ರನ್ನ ಅರೆಸ್ಟ್ ಮಾಡಕ್ ಹೊರಟಿದ್ವಿ. ಅಷ್ಟ್ರಲ್ಲಿ ಏನೇನೋ ನಡೀತು. ಆಮೇಲೆ ನಾನ್ ನಿಮಗ್ ಫೋನ್ ಮಾಡ್ದೆ, ನೀವ್ ಮನೆಗ್ ಬಂದು ತಕ್ಷಣ ದೇವಿಯಾನಿ ಅಮ್ಮನ ನೋಡಿ ನಿಮ್ ಮನ್ಸ್ ಕರ್ಗೆ ಅವ್ರಿಗೆ ಕಣ್ಣೀರಿಟ್ಟು ಊಟ ಮಾಡ್ಸಿದ್ರಲ್ಲ ಸಾಹೇಬ್ರೆ. ಇಷ್ಟಕ್ಕೂ ದೇವಿಯಾನಿ ಅಮ್ಮನ ಮೇಲೆ ಇದ್ದಿದ್ದ ಅನುಮಾನ ನಿಮಗ್ ದೂರ ಆಗೋಯ್ತಾ? ಭೂಮಿ, ಇಲಿನ ಹಿಡಿಬೇಕು ಅಂದ್ರೆ ಏನ್ ಮಾಡ್ತಾರೆ ಸಾಹೇಬ್ರೆ? ನಾನ್ ಏನ್ ಕೇಳ್ತಾ ಇದ್ದೀನಿ, ನೀವೇನ್ ಹೇಳ್ತಿದ್ದೀರಾ? ನಾನ್ ಕೇಳೋದಕ್ಕೆ ಉತ್ತರ ಕೊಡು, ನಿಂಗೆ ಅರ್ಥ ಆಗುತ್ತೆ. ಏನ್ ಮಾಡ್ತಾರೆ? ಬೋನ್ ಇಡ್ತಾರೆ. ಬರೀ ಬೋನ್ ಇಟ್ರೆ ಇಲಿ ಬಂದು ಸಿಗಾಕೊಡುತ್ತಾ? ಅದ್ ಹೇಗ್ ಸಾಧ್ಯ? ಇಲ್ಲಿ ಏನ್ ತಿನ್ನುತ್ತೋ ಅದನ್ನ ಸ್ವಲ್ಪ ಅದ್ರೊಳಗಡೆ ಇಟ್ರೆ ತಿನ್ನಕ್ಕೆ ಅಂತ ಬಂದು ಅವಾಗ ಸಿಗಾಕೊಂಡ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಈಗ ನಾನ್ ಇಟ್ಟಿದ್ದು ಅದನ್ನ. ಶಾರದತ್ತ ಮೇಲೆ ಅಟ್ಯಾಕ್ ಮಾಡ್ಸಿದ್ದು ದೇವಿಯಾನಿ ಅತ್ತೇನೆ ಅಂತ ನನಗೆ 100% ಗೊತ್ತು. ಆದ್ರೆ ಮನೆಯವರೆಲ್ಲರೂ ಮುಂದೆ ಅದನ್ನ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಕರೆಕ್ಟ್ ಆಗಿರುವಂತ ಎವಿಡೆನ್ಸ್ ಗಳಿಲ್ಲ. ಆದ್ರೆ ಆ ಎವಿಡೆನ್ಸ್ ಗಳನ್ನ ಹುಡುಕ್ತೀನಿ ಅಂತ ದೇವಿಯಾನಿ ಅತ್ತೆಗೆ ಚೆನ್ನಾಗಿ ಗೊತ್ತು. ನನ್ ಕೆಲ್ಸ ಕೆಡಬೇಕು, ನನ್ನ ಮೈಂಡ್ ಡೈವರ್ಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ ಗಮನನ ಬೇರೆ ಕಡೆ ಹರಿಸ್ಬೇಕು. ಅದೇ ದೇವ್ಯಾನಿ ಅತ್ತೆ ಮಾಡಿದ್ದು. ನಾನು ಹಾಗೆ ನನ್ನ ಮೈಂಡ್ನ ಡೈವರ್ಟ್ ಮಾಡ್ಕೊಂಡ್ಬಿಟ್ಟೆ. ನಾನು ದೇವ್ಯಾನಿ ಅತ್ತೆನ ನೋಡಿ ತುಂಬಾ ದುಃಖ ಆಯ್ತು ನನಗೆ. ಎಮೋಷನಲಿ ಅವ್ರು ತುಂಬಾ ಹತ್ರ ಅಂತ ಹೇಳಿ ನಾನು ಅವ್ರ ಮುಂದೆ ನಾಟಕ ಆಡ್ದೆ. ಯಾಕಂತ ಹೇಳಿದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕಲ್ವಾ. ಕೊಚ್ಚನ ಕ್ಲೀನ್ ಮಾಡ್ಬೇಕು ಅಂದ್ರೆ ನಾವು ಮೋರಿಗೆ ಹಿಡಿಲೇಬೇಕು. ಕೆಲವೊಂದ್ಸಲಿ ಕಳ್ಳನ್ನ ಹಿಡಿಬೇಕು ಅಂತ ಹೇಳಿದ್ರೆ ನಾವು ಕಳ್ಳನ್ ತರನೇ ಯೋಚನೆ ಮಾಡ್ಬೇಕು. ಫ್ಯೂಚರ್ ಅಲ್ಲಿ ಡಿಪಾರ್ಟ್ಮೆಂಟ್ ಬರ್ಬೇಕು ಅಂತ ಅನ್ಕೊಂಡಿದ್ಯಾ? ನಿಂಗೆ ಇದೆಲ್ಲ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ ಸಾಹೇಬ್ರು ಇಷ್ಟೊತ್ತು ಏನೋ ಹೇಳಿದ್ರು, ಅದ್ ನಂಗೆ ಅರ್ಥ ಆಯ್ತು. ಆದ್ರೂ ಅರ್ಥ ಆಗ್ಲಿಲ್ಲ. ಏನಪ್ಪಾ, ನನ್ ಪ್ರಕಾರ ದೇವಿಯಾನಿ ಅಮ್ಮ ಒಳ್ಳೆಯವ್ರೆ. ನನ್ನ ನಂಬಿಕೆ ನನ್ಗೆ, ನಮ್ ಸಾಹೇಬ್ರು ನಂಬಿಕೆ ಅವ್ರಿಗೆ. ಇದು ಕಾಣಿಸ್ತಿದ್ಯಾ? 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 ಅಪ್ಪ ಪುಣ್ಯ, ಕಾಣಿಸ್ತಿದ್ಯಲ್ಲ. ಅಯ್ಯಪ್ಪ, ಎಷ್ಟು ನಟ್ಕೆಗಳು. ಬನ್ನಿ, 2 ಕಣ್ಗೆನೆ. ಅಬ್ಬಬ್ಬ, ಅಷ್ಟಿಲ್ದೆ ಹೇಳ್ತಾರ ಮನುಷ್ಯನ್ ಕಣ್ಗೆ ಮರಾನೇ ಸಿಡ್ದೋಗುತ್ತೆ ಅಂತ. ಈ ಅಪ್ಸರೆ ನಮ್ಮ ಮನಸ್ಸಿನಿಗೆ ಹುಟ್ಟು ಮಚ್ಚೆ ಕತ್ತಿನ ಕೆಳಭಾಗ. ಅದೇ ತರ ಮಚ್ಚೆ ನಾನು ಭೂಮಿ ಕತ್ತಿನ ಹತ್ರನೂ ನೋಡಿದ್ದೀನಿ. ಮಲ್ಕೊಂಡು 5 ನಿಮಿಷ ಆಯ್ತು, ನಿದ್ದೆ ಹೋಗಿರ್ತಾಳೆ. ಮಚ್ಚೆ ತರ ಕಾಣಿಸ್ತದೆ. ಆ ಮೀನಿನ ಟ್ಯಾಟೂನು ಕಾಣಿಸ್ತದೆ. ಹತ್ರ ಹೋಗಿ
ಮುಟ್ಟಿ ಕ್ಲಾರಿಫಿಕೇಶನ್ ತಗೋಣ ಅಂತ ಹೇಳಿದ್ರೆ ನಾನು ಹೋಗ್ತಿದ್ದಂಗೆ ಪಕ್ಕ ಇವಳು 100% ಎದ್ದೋಳ್ತಾಳೆ. ಎದ್ದು ನಾನು ಇವಳು ಪಕ್ಕ ಇರೋದ್ ನೋಡಿ ಕಿರ್ಚ್ಕೊಂಡು ಅದಕ್ಕೆ ನಾನೊಂದ್ ಕತೆ ಕಟ್ಟಿ ಇದಾಗದೆ ಇರೋ ಕೆಲ್ಸ. ಏನ್ ಮಾಡೋದು ಇಷ್ಟೊತ್ತಲ್ಲಿ ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಆಗೋದ್ರ ಬದಲು ಮಲಗದೆ ಬೆಟರ್. ಹೇಗಿದ್ರು ಜೊತೆಲೆ ಇರ್ತಾರಲ್ಲ, ಬೆಳಗ್ಗೆ ಏನಾರ ಏನ್ ಸಾಹೇಬ್ರೆ ನೀವು ಮಾತ್ರ ಚಮಕ್ ಕೊಡಕ್ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದೀರಾ? ಈ ಭೂಮಿ 2.0 ಚಮಕ್ ಕೊಡಕ್ ಚೆನ್ನಾಗೆ ಬರುತ್ತೆ. ನಿಮ್ಗೊಂದ್ ವಿಷಯ ಗೊತ್ತಾ, ನಾನ್ ಮಲ್ಕೊಂಡಿದೀನಿ ಅಂತ ನೀವ್ ಇಷ್ಟೊತ್ತು ಬಡಬಡ ಅಂತ ಮಾತಾಡಿದ್ರಲ್ಲ, ಅದೆಲ್ಲ ನಾನ್ ಚೆನ್ನಾಗ್ ಕೇಳಿಸ್ಕೊಂಡೆ. ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡ್ರೋ ಅದನ್ನ ನಾನ್ ಮಾಡ್ದೆ ಅಷ್ಟೇ. ಅದ ನಾನೇನ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಂತ ನೀನೇನ್ ಅನ್ಕೊಂಡೆ? ಯಾಕೆ 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 ನೀವೇನ್ ಅನ್ಕೊಂಡ್ರಿ ಅನ್ನೋದು ನಿಮಗ್ ಗೊತ್ತಿಲ್ವಾ? ನಾನ್ ಹೇಳ್ಬೇಕಾ ಅದನ್ನ? ಹೇಳು. ನೀವೇನ್ ಅನ್ಕೊಂಡ್ರಿ ಅಂತ ಮೊದ್ಲು ನೀವ್ ಹೇಳಿ. ನೀನ್ ಫಸ್ಟ್ ಹೇಳು, ಆಮೇಲೆ ನನಗೆ. ಇದ್ರಲ್ಲೇ ಗೊತ್ತಾಗತ್ ನಿಮ್ ಮನ್ಸು ಎಷ್ಟು ವಿಕೃತ ಅಂತ. ಭೂಮಿ, ನಂಗ್ ಸೆಕೆ ಬಂದ್ಬಿಟ್ಟಿದೆ ಭೂಮಿ. ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದೀನಿ, ಇಲ್ಲಿ ಏನಾಗ್ತು ಅಂತ ನಂಗೆ ಹೇಳ್ತೀಯಾ? ನಾನು ಗೊತ್ತಿದ್ ಕೇಳ್ತಾ ಇದೀನಿ. ನಾನ್ ಮಲ್ಕೊಂಡಿದ್ದಾಗ ನೀವೇನೋ ಮಚ್ಚೆ ಟ್ಯಾಟು ಅಂತ ಎಲ್ಲ ಮಾತಾಡಿದ್ರಲ್ಲ, ಅದನ್ನ ಡೀಟೇಲ್ ಆಗಿ ಹೇಳಿ. ಆಮೇಲೆ ನಾನ್ ಏನ್ ಮಾಡಕ್ ಹೊರಟೆ ಅಂತ ಇನ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ನಾನು ಮನಸ್ವಿನಿ ಕೇಸ್ ಸ್ಟಡಿ ಮಾಡ್ತಿದ್ದೆ. ನೀನು ವೀರಣ್ಣನ್ ಸಿಕ್ಕಿದ ಜಾಗದಲ್ಲೇ ಅದೇ ಜಾಗದಲ್ಲಿ ಮನಸ್ವಿನಿ ಕೂಡ ಮಿಸ್ ಆಗಿರೋದು. ಹಾಗೆ ಮನಸ್ವಿನಿಗೆ ಬೆನ್ನು ಮತ್ತೆ ಕತ್ತಿನ ಮಧ್ಯಭಾಗದಲ್ಲಿ ಹುಟ್ಟುಮಚ್ಚೆ ಇತ್ತು. ಅದೇ ರೀತಿ ನಿನಗೂ ಅದೇ ಭಾಗದಲ್ಲಿ ಹುಟ್ಟುಮಚ್ಚೆ ಇರ್ಬೋದಾ ಅಂತ ನಂಗೆ ಡೌಟ್ ಬಂದಿದ ತಕ್ಷಣ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದು ನನ್ ಸ್ಟೈಲ್. ಹಾಗಾಗಿ ಇದನ್ನ ಕ್ಲಾರಿಫೈ ಮಾಡ್ಬೇಕು ಅನ್ಕೊಂಡೆ ಅಷ್ಟೇ. ಸಾಹೇಬ್ರೆ, ನಾನ್ ಮನಸ್ವಿನಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಹೌದು, ಹೇಗಂತೀರಾ? ಮನಸ್ವಿನಿ ಕಳ್ದೋದಾಗ ನಮ್ ದೊಡ್ಡ ಸಾಹೇಬ್ರು ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ರು. ತನ್ ಸ್ವಂತ ಮಗಳೇ ಕಳ್ದೋದಾಗ ಎಲ್ಲೆಲ್ಲ ಹುಡ್ಕಿರಲ್ಲ, ಎಲ್ಲೆಲ್ಲಿ ಯಾಕೆ ಅತ್ತಳ ವಿತಳ ಸುತ್ತಳ ಪಾತಾಳದೆಲ್ಲ ಹುಡುಕ್ಬಿಟ್ಟಿರ್ತಾರೆ. ಅಲ್ಲಿ ಪಕ್ಕದಲ್ಲಿ ನಾನು ಸಿಕ್ಕಿರಲ್ವಾ ಅವ್ರಿಗೆ? ಈ ಕಾರಣದಿಂದಾನೆ ನಾನು ಮನಸ್ವಿನಿ ಆಗೋದಕ್ ಚಾನ್ಸ್ ಇಲ್ಲ. ಸರಿ, ಮನಸ್ವಿನಿಗೆ ಹುಟ್ಟುಮಚ್ಚೆ ಎಲ್ಲಿತ್ತು ಅಂತ ಹೇಳಿದ್ರೆ ಯಾವಾಗ್ಲೂ ನೀವು? ನಿನ್ ಟ್ಯಾಟೂ ಇದೆಯಲ್ಲ ಅಲ್ಲಿ. ಭೂಮಿ, ನಾನು ನಿನ್ನ ತುಂಬಾ ದಿನದಿಂದ ಒಂದ್ ಕ್ವಶನ್ ಕೇಳ್ಬೇಕು ಅಂತಿದ್ದ. ನೀನ್ ಯಾಕೆ ಆ ಟ್ಯಾಟೂ ಹಾಕಿಸ್ಕೊಂಡಿದ್ದು? ದೇವಿಯನಿಯಮ್ಮ ದೇವಸ್ಥಾನಕ್ ಹೋಗೋಣ ಅಂತ ಹೇಳಿದ್ರಿ, ಆದ್ರೆ ಇಲ್ಲಿ ದೇವಸ್ಥಾನನೇ ಕಾಣ್ತಿಲ್ಲ. ಹೋಗೋಣ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲ್ಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗೋಣ. ನಿಮ್ದೊಂದ್ ಸರ್ಪ್ರೈಸ್ ಕಾದಿದೆ. ಅಂಜು ಮುಗಿತಾ? ಅಂಜು ಟ್ಯಾಟೂ ಹಾಕ್ಸ್ಕೊಂಡಿದ್ದಾಳೆ. ತುಂಬಾ ದಿನದಿಂದ ಇಷ್ಟಪಟ್ಟು ಕೇಳ್ತಿದ್ಲು. ಇವತ್ ಕೂಡ ಬಂದಿದೆ ನೋಡು. ಹೇ, ನೀನು ಹಾಕ್ಸ್ಕೊ, ಚೆನ್ನಾಗಿರುತ್ತೆ. ಟ್ಯಾಟೂನಾ? ನಾನಾ? ಅಯ್ಯಪ್ಪ ಬಿಡಪ್ಪ. ಏಕೆ ಹಾಕಿಸ್ಕೊಂಡ್ರೆ ಏನ್ ತಪ್ಪು? ತಪ್ಪೇನಿಲ್ಲ, ಆದ್ರೆ ಯಾಕೋ ನಂಗೆ ಸ್ವಲ್ಪ ಭಯ. ಇದಕ್ಕೆಲ್ಲ ಭಯ ಪಟ್ರೆ ಹೇಗೆ? ನೋಡು, ನನ್ಗೆ ಅಂಜು ಹೇಗೋ ನೀನು ಹಾಗೆ. ಅವಳಿಗೆ ಏನೇನ್ ಸಿಗುತ್ತೋ ನಿನಗೂ ಅದೆಲ್ಲ ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ಅಮ್ಮನ ಆಸೆನ ಈಡೇರಿಸ್ತೇ ಇಲ್ವಾ? ದೇವಿಯನಿಯಮ್ಮ, ಅದು ಏನಾಗಲ್ಲ. ನಿನ್ ಹತ್ರ ಇದ್ದೇ ನೋಡ್ಕೋತಿ. ಬನ್ನಿ ಬಾಬಾ, ಬೇಗ ಹೋಗ್ಬೇಕು, ದೇವಸ್ಥಾನಕ್ ಬೇರೆ ಹೋಗ್ಬೇಕು ನಾವು. ಹಾಗಾದ್ರೆ ಟ್ಯಾಟೂ ಹಾಕ್ಸಿದ್ದು ದೇವಿಯನೇ ಅತ್ತೇನ? ಆ ಟ್ಯಾಟೂ ಹಾಕ್ಸೋದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಮಚ್ಚೆ ಏನಾರಿತ್ತ? ಸಾಹೇಬ್ರೆ, ನನ್ನ ಪೆನ್ ಹಿಂದೆ ಏನಿದೆ ಅಂತ ನನ್ಗೆ ಕಾಣಿಸುತ್ತೆ, ನನಗ್ ಗೊತ್ತಿಲ್ಲ. ಅಷ್ಟಕ್ಕೂ ನೀವ್ ಹೇಳ್ತಾ ಇರೋದು ಹುಟ್ಟುಮಚ್ಚೆ ಇನ್ನೆಷ್ಟಿರುತ್ತೆ? ಇಷ್ಟೇ. ಒಂದ್ ಕೆಲ್ಸ ಮಾಡ್ತೀನಿ, ದೇವಿಯಾನಿ ಅಮ್ಮನ ಹತ್ರ ಕೇಳ್ಕೊಂಡು ನಾನ್ ನಿಮ್ ಹತ್ರ ಹೇಳ್ತೀನಿ, ಸರಿನಾ? ಬೇಡ, ಯಾವ್ದೇ ಕಾರಣಕ್ಕೂ ನಾನು ನಿನ್ನ ಹತ್ರ ಈ ವಿಚಾರ ಮಾತಾಡಿರೋದು ಅವ್ರಿಗೆ ಗೊತ್ತಾಗ್ಬಾರ್ದು, ಓಕೆನಾ? ಏನ್ ಸಾಹೇಬ್ರೆ, ನೀವು ಶಾರದಮ್ಮನ್ ಮೇಲೆ ಅಟ್ಯಾಕ್ ಆದಾಗ್ಲೂ ದೇವಿಯಾನಿ ಅಮ್ಮನ್ ಮೇಲೆ ಡೌಟ್ ಪಟ್ರಿ. ಅಷ್ಟೇ ಯಾಕೆ ಅವ್ರ ತಲೆ ಮೇಲೆ ಗೂವೆ ಕೂರ್ಸಿದ್ರಿ. ಈಗ ನನ್ ವಿಷಯಕ್ಕೂ ಅವ್ರನ್ನೇ ಅನುಮಾನ ಪಡ್ತಾ ಇದ್ದೀರಾ ಅಲ್ಲ? ಇಷ್ಟಕ್ಕೂ ಅವ್ರ ಮೇಲೆ ಏನಂತ ಕೋಪ ನಿಮ್ಗೆ? ನನ್ಗೊಂದು ಅರ್ಥವಾಗ್ತಿಲ್ಲ. ನೋಡು, ಕೆಲವೊಂದು ವಿಷಯಗಳು ಸಮಯ ಬಂದಾಗ ಅಷ್ಟೇ ಗೊತ್ತಾಗದು. ಅಲ್ಲಿವರೆಗೂ ಏನ್ ಮಾತಾಡೋದು ಏನು ಅರ್ಥ ಆಗಲ್ಲ. ಆ ಸಮಯ ಆದಷ್ಟು ಬೇಗ ಬರುತ್ತೆ ಅಂತ ನಾನ್ ಗೆಸ್ ಮಾಡ್ತಾ ಇದೀನಿ. ನೀನ್ ಆ ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ಆ ಜಾಗದ ಫೋಟೋ ಏನಾರು ತಗೊಂಡಿದಾರ? ಇಲ್ಲ ಸಾಹೇಬ್ರೆ, ಹೋದ್ವಿ, ಕೂತ್ವಿ, ಟ್ಯಾಟೂ ಹಾಕಿದ್ರು, ಬಂದ್ವಿ, ಅಷ್ಟೇ. ಈ ವಿಚಾರದಲ್ಲಿ ಭಾಗ್ಯಮ್ ಹತ್ರ ಹೋಗಿ ಏನಾರ ಕೇಳಿದ್ರೆ ವಿಚಾರ ಗೊತ್ತಾಗತ್ತಲ್ಲ? ಅಯ್ಯೋ ಸಾಹೇಬ್ರೆ, ಆ ಕೆಲ್ಸ ಮಾತ್ರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಪಾಪ ನನ್ನಮ್ಮ ಮಾಡದೇ ಇರೋ ತಪ್ಪಿಗೆ ಈಗಾಗ್ಲೇ ಜೈಲಲ್ಲಿ ಕೂತು ಶಿಕ್ಷೆ ಅನುಭವಿಸ್ತಾ ಇದಾರೆ. ಇನ್ ಇದನ್ನೆಲ್ಲ ನೀವು ಹೋಗಿ ಕೇಳಿದ್ರೆ, ನನ್ ಬಿಡ್ಸೋದ್ರ ಬಗ್ಗೆ ಇವ್ರಿಗೆ ಗಮನನೇ ಇಲ್ಲ, ಹೆತ್ತೋರ್ ಬಗ್ಗೆ ಗಮನ ಹರಿಸ್ತಾ ಇದಾರೆ ಅಂತ ಅಮ್ಮನ್ ಮನ್ಸಿಗೆ ಬೇಜಾರಾಗಲ್ವಾ? ಅಂಜು, ನಾನಿಂಗ್ ಹೇಳಿದ್ದೆ ನೆನ್ಪಿದ್ಯಾ? ನನ್ನ ಲೈಫಲ್ಲಿರೋ ರೋಲ್ ಮಾಡೆಲ್ಸ್ ಅಂದ್ರೆ ನನ್ನ ಅಣ್ಣ ಮತ್ತೆ ಅತ್ಕೆ ಅಂತ. ಸೊ ಅವ್ರ ಗುಡ್ ಹ್ಯಾಬಿಟ್ಸ್ ನಾನು ನನ್ನ ಲೈಫಲ್ಲಿ ಇನ್ಕಲ್ಕೇಟ್ ಮಾಡ್ಬೇಕು ಅಂತ ಇದ್ದೀನಿ. ಹೇಗೆ ನಮ್ಮ ಅಣ್ಣ ನಮ್ಮ ಅತ್ಕೆಗೆ ಅವ್ನ ತಟ್ಟೆಯಿಂದ ಮೊದಲನೇ ತುತ್ತು ತಿನ್ನಿಸ್ತಾನೋ ಹಾಗೆ ಇನ್ ಮುಂದೆ ನನ್ ತಟ್ಟೆಯಿಂದ ಮೊದಲನೇ ತುತ್ತನ್ನ ನಿಂಗೆ ತಿನ್ನಿಸ್ತೀನಿ. ಓಕೆ? ನೀವಿಬ್ರು ಇವ್ರಿಬ್ರು ತರನೇ ಆದರ್ಶ ದಂಪತಿಗಳಾಗಿರ್ಬೇಕು ಅನ್ನೋದು ನನ್ನ ಆಸೆ. ಇರ್ತೀರಾ ಅಲ್ವಾ? ಬೇಡ, ನಮ್ಮಿಬ್ರು ತರ ನೀವಿಬ್ರು ಆಗೋದ್ ಬೇಡ.